ಕಾಲೇಜೊಂದರಲ್ಲಿ ಆರ್ತೋತ್ಸವ ಎಂಬ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ರಂಗೋಲಿಯಲ್ಲಿ ವಿವಿಧ ರೇಖಾಚಿತ್ರಗಳನ್ನು ಬಿಡಿಸಿದ್ದು ಎಲ್ಲರನ್ನೂ ಆಕರ್ಷಿಸಿದವು. ಹಾಗಿದ್ದರೆ ಆರ್ತೋತ್ಸವ ಕಾರ್ಯಕ್ರಮ ನಡೆದಿತ್ತಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಶ್ರೀಮತಿ ಚನ್ನಪ್ಪ ಶಿವಲಿಂಗಮ್ಮ ಗುರುಬಸಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥೋತ್ಸವ ಕಾರ್ಯಕ್ರಮ ಆಯೋಜನೆ. ಅರ್ಥೋತ್ಸವದಲ್ಲಿ ರಂಗೋಲಿಯಲ್ಲಿ ಅರಳಿದ ವಿವಿಧ ರೇಖಾಚಿತ್ರಗಳು. ದಾವಣಗೆರೆ ತಾಲೂಕಿನ ಅತ್ತಿಗೆರೆ ಗ್ರಾಮದಲ್ಲಿರುವ ಕಾಲೇಜು. ರಂಗೋಲಿಯಲ್ಲಿ ಅರಳಿದ ವಿವಿಧ ರೇಖಾಚಿತ್ರಗಳನ್ನು ವೀಕ್ಷಿಸುತ್ತಿರುವ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಅತ್ತಿಗೆರೆಯಲ್ಲಿರುವ ಶ್ರೀಮತಿ ಚನ್ನಪ್ಪ ಶಿವಲಿಂಗಮ್ಮ ಗುರುಬಸಪ್ಪ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ. ಹೆಚ್ಚುವರಿ ಬಾಳೆಹಣ್ಣನ್ನು ಪಡೆಯಲು ಅದೇ ಮಟ್ಟದ ಸೆಬೆಹಣ್ಣನ್ನು ಬಿಟ್ಟುಕೊಡಬೇಕಾಗುತ್ತದೆ. ಹೌದು, ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿಭಾಗದಿಂದ ಕಳೆದ 5 ವರ್ಷಗಳಿಂದ ಅರ್ಥೋತ್ಸವ ಎಂಬ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿದ್ದು, ಈ ಬಾರಿ ರಂಗೋಲಿಯಲ್ಲಿ ರೇಖಾಚಿತ್ರಗಳನ್ನು ವಿದ್ಯಾರ್ಥಿಗಳು ಬಿಡಿಸಿದ್ದರು. ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕವಾಗಿ ಈ ಅರ್ಥೋತ್ಸವದಲ್ಲಿ ಪಾಲ್ಗೊಳ್ಳಲಿ ಎಂಬ ಉದ್ದೇಶದಿಂದ ಮಾಡೆಲ್ಗಳನ್ನು ಚಾಟ್ಸ್ಗಳನ್ನು ಮಾಡಿಸಲಾಗುತ್ತಿತ್ತು. ಆದರೆ ಈ ಬಾರಿ ರಂಗೋಲಿಯಲ್ಲಿ ವಿದ್ಯಾರ್ಥಿಗಳು ರೇಖಾಚಿತ್ರಗಳನ್ನು ಬಿಡಿಸಲಿದ್ದು, ಇದರಿಂದ ತಾವು ಯಾವ ರೇಖಾಚಿತ್ರ ಬಿಡಿಸಿದ್ದೇವೆ, ಅದು ಏನು ವಿಷಯ, ಅದರ ಅರ್ಥ ಏನು ಎಂಬುದು ಅವರಿಗೆ ಅರ್ಥವಾಗಲಿದೆ ಎನ್ನುತ್ತಾರೆ ಉಪನ್ಯಾಸಕರು. ಈ ಒಂದು ಕಾಲೇಜಿನಲ್ಲಿ ನಾವು ಅರ್ಥೋತ್ಸವ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸಿಂದ ಒಂದು ವಿವಿಧ ರೀತಿಯಲ್ಲಿ ರಂಗೋಲಿಯಲ್ಲಿ ಚಿತ್ರಗಳನ್ನು ಅಂದರೆ ಡಯಾಗ್ರಾಮ್ಗಳನ್ನು ರೇಖಾಚಿತ್ರಗಳನ್ನು ಬಿಡಿಸೋದಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡಿದ್ವಿ. ಇದನ್ನು ಯಾಕೆ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತುಂಬ ಫೋನಲ್ಲಿ ಅಥವಾ ಬೇರೆ ಥರದನ್ನು ಮಾಡೋದರಲ್ಲಿ ಪಳಗಿದ್ದಾರೆ. ಅದರಿಂದ ಒಂದು ಸೃಜನಾತ್ಮಕವಾಗಿ ಬೆಳೀಲಿ ಅನ್ನೋ ಒಂದು ಕಾರಣದಿಂದ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಈ ರೀತಿ ಕ್ರಿಯೇಟಿವಿಟಿ ಆಗಿರೋದು ಅಂದರೆ ಈ ರೀತಿ ಒಂದು ರೇಖಾಚಿತ್ರಗಳನ್ನು ರಂಗೋಲಿ ಆಗಿರ್ಬೋದು ಅಥವಾ ಮಾಡೆಲ್ಸ್ಗಳಲ್ಲಾಗಿರ್ಬೋದು, ಚಾರ್ಟ್ಸ್ಗಳಲ್ಲಾಗಿರ್ಬೋದು, ಇವುಗಳನ್ನೆಲ್ಲ ಮಾಡಿದರೆ ಅವರಿಗೆ ಒಂದು ವಿಶ್ಲೇಷಣಾತ್ಮಕವನ್ನು ಅವರಿಗೆ ಕ್ರಿಯೇಟಿವಿಟಿ ಬರುತ್ತೆ, ಅನಾಲಿಸಿಸ್ ಮಾಡ್ತಾರೆ, ಏನದು ಟಾಪಿಕ್ ಏನು, ಆಮೇಲೆ ಪ್ರಾಕ್ಟಿಕಲಾಗಿ ಅದನ್ನು ಸ್ಟಡೀಸ್ ಮಾಡ್ತಾರೆ. ಈ ರೀತಿ ಅವರಿಗೆ ಒಳ್ಳೆಯದು ಆಗುತ್ತೆ ಅನ್ನೋ ಒಂದು ಮನೋಭಾವನದಿಂದ ನಾವು ಈ ರೀತಿ ಹಮ್ಮಿಕೊಂಡಿದ್ದೀವಿ ನಮ್ಮ ಕಾಲೇಜಿನಲ್ಲಿ. ಈ ಅರ್ಥೋತ್ಸವದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಟಿಪಿ, ಎಪಿ, ಎಂಪಿ ರೇಖೆಗಳು, ಬಜೆಟ್ ರೇಖೆಯ ಇಳಿಜಾರಿನ ನಿಪ್ಪತ್ತಿ, ಕೋಷ್ಟಕದ ನಮಾನಿ, ಅಂಕಗಣತಿಯ ರೇಖೆ, ಸಂಘಟಕ ಸ್ತಂಭ ರೇಖೆ, ಔದಾಸೀನ್ಯ ವಕ್ರರೇಖೆಯ ರೇಖೆಗಳು, ಬಹುಭುಜಾಕೃತಿ, ಎಸ್ಎಸಿ ಮತ್ತು ಎಸ್ಎಂಸಿಗಳ ರೇಖಾಚಿತ್ರ, ಸ್ತಂಭ ರೇಖೆ, ಹೀಗೆ ವಿವಿಧ ರೇಖಾಚಿತ್ರಗಳನ್ನು ವಿದ್ಯಾರ್ಥಿಗಳು ರಂಗೋಲಿಯಲ್ಲಿ ಬಿಡಿಸಿದ್ದರು. 120 ವಿದ್ಯಾರ್ಥಿಗಳಿಂದ 20 ತಂಡಗಳನ್ನು ಮಾಡಿದ್ದು, ಒಂದೊಂದು ಟೀಮ್ ಒಂದೊಂದು ವಿಷಯ ನೀಡಲಾಗಿತ್ತು. ಅದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ರಂಗೋಲಿಯಲ್ಲಿ ರೇಖಾಚಿತ್ರಗಳನ್ನು ಬಿಡಿಸಿದ್ದು ಎಲ್ಲರನ್ನ ಆಕರ್ಷಿಸಿದವು. 2025-26ನೇ ಸಾಲಿನ ಒಂದು ಅರ್ಥೋತ್ಸವ ಅಂಥೇಳಿ ನಾವಿವತ್ತು ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಂಗೋಲಿಯ ರೇಖಾಚಿತ್ರದ ಮೂಲಕ ಸುಲಭವಾಗಿ ಕೆಲವು ಕಠಿಣ ವಿಚಾರಗಳನ್ನು ಅರ್ಥೈಸೋದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಇರತಕ್ಕಂಥ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಕೂಡ ಆಹ್ವಾನಿಸಿ ಅವ್ರಿಗೂ ಕೂಡ ಪ್ರೋತ್ಸಾಹಿಸ್ತಕ್ಕಂಥದ್ದು ನಮ್ಮ ಉದ್ದೇಶ. ಎಲ್ಲ ಮಕ್ಕಳು ಕೂಡ ಹೈಸ್ಕೂಲ್ ಮಟ್ಟದಲ್ಲೇ ಈ ಥರ ಒಂದು ರೇಖಾಚಿತ್ರದ ಮೂಲಕ ಕಲಿತಾ ಹೋದರೆ ಮಕ್ಕಳು ಭಾಳ ಸುಲಭವಾಗಿ ಎಂಥ ಕಷ್ಟದ ಅಥವಾ ಕಠಿಣ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಅನ್ನುವಂಥ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮ ಸತತವಾಗಿ 5 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿರುವ ಶ್ರೀಮತಿ ಚನ್ನಪ್ಪ ಶಿವಲಿಂಗಮ್ಮ ಗುರುಬಸಪ್ಪ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥೋತ್ಸವ ಎಂಬ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಂಗೋಲಿಗಳಲ್ಲಿ ರೇಖಾಚಿತ್ರಗಳನ್ನು ಬಿಡಿಸಿದರಲ್ಲದೆ
ನಗರ ಪ್ರದೇಶಗಳಲ್ಲಿರುವ ಕಾಲೇಜುಗಳಿಗಿಂತ ನಮ್ಮ ಕಾಲೇಜೇನು ಕಡಿಮೆ ಇಲ್ಲ ಎಂದು ವಿದ್ಯಾರ್ಥಿಗಳು ಸಾರಿದರು. ಪ್ರತಿ ವರ್ಷದಂತೆ ಈ ವರ್ಷ ಅರ್ಥಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಅವರ ಉಪನ್ಯಾಸಕರ ಒಂದು ಮಾರ್ಗದರ್ಶನದಲ್ಲಿ ಒಂದು ವಸ್ತು ಪ್ರದರ್ಶನ ಅಂದರೆ ಅರ್ಥಶಾಸ್ತ್ರ ಸಂಬಂಧಪಟ್ಟಂಥದ್ದು, ಅದರಲ್ಲಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟದ್ದು ಬಂದಿರತಕ್ಕಂಥ ಚಾಪ್ಟರ್ಗಳಲ್ಲಿ ಏನೇನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಅದನ್ನು ಕಲಾತ್ಮಕವಾಗಿ ಪ್ರತಿಯೊಂದು ಚಾಪ್ಟರ್ನಲ್ಲಿ ಯಾವ್ಯಾವ ರೀತಿ ಈ ಇನ್ಫ್ಲೇಷನ್ ಆಗುತ್ತೆ, ಅರ್ಥಶಾಸ್ತ್ರದ ಏರುಪೇರು ಆಗ್ತದೆ, ಅದನ್ನು ವಿದ್ಯಾರ್ಥಿಗಳು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಅತ್ಯಂತ ಸೂಕ್ತವಾಗಿ ಹುಡುಗರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಅವರು ಬಳಸ್ತಕ್ಕಂಥ ದೈನಂದಿನ ಪದಾರ್ಥಗಳು, ಈಗ ಸೇಬಾಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ತರಕಾರಿ ಆಗ್ಬೋದು, ಇವುಗಳನ್ನು ಉಪಯೋಗಿಸಿದ ವಕ್ರರೇಖೆ ಮುಖಾಂತರ ಅವನ್ನು ಯಾವ ರೀತಿ ಪಲ್ಲಟ ಆಗತಕ್ಕಂಥದ್ದಿದೆಯೋ ಅದೆಲ್ಲದನ್ನು ಅವರು ಈ ರೀತಿ ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲಿ ಅದನ್ನು ಒಂದು ಎಕ್ಸಿಬಿಷನ್ ಮಾಡಿರ್ತಕ್ಕಂಥ ತಿಳಿಸಿರ್ತಕ್ಕಂಥದ್ದು ಇದು ಭಾಳ ಮೆಚ್ಚತಕ್ಕಂಥ ವಿಚಾರ. ರಂಗೋಲಿ ಮುಖಾಂತರ ಈಗ ಅರ್ಥಶಾಸ್ತ್ರವನ್ನು ಮಕ್ಕಳಿಗೆ ಸುಲಭ ರೀತಿಯಲ್ಲಿ ಕಲಿಸ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನವನ್ನು, ಯಶಸ್ವಿ ಪ್ರಯತ್ನವನ್ನು ನಮ್ಮ ಸಲ್ಮಾ ಮತ್ತು ಉಳಿದ ಎಲ್ಲ ಉಪನ್ಯಾಸರು ಕೂಡ ಎಲ್ಲ ಮಾಡಿದ್ದಾರೆ. ನಮಗಿದು ಅತ್ಯಂತ ನನಗೆ ಭಾಳ ಸಂತೋಷವಾಗ್ತದೆ ಇದು. ಯಾಕಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಇಲ್ಲ ಇಂಥ ಒಂದು ಪ್ರದರ್ಶನಗಳು. ಈಗ ಬೇರೆ ಅಕ್ಕಪಕ್ಕದ ಶಾಲೆಗಳಿಂದ ಕಾಲೇಜುಗಳಿಂದ ಈ ಮಕ್ಕಳು ಬರ್ತಾ ಇದ್ದಾರೆ. ಅವರು ಕೂಡ ಈ ಎಕ್ಸಿಬಿಷನ್ನ ಪ್ರಯೋಜನವನ್ನು ಪಡೀತಾರೆ. ಭಾಳ ಅಚ್ಚುಕಟ್ಟಾಗಿದೆ. ಒಳ್ಳೆಯ ರಂಗೋಲಿ, ಕಲರ್ಫುಲ್ ರಂಗೋಲಿ ಮುಖಾಂತರ ಇವರು ಇಂಥ ಒಂದು ಸಾಹಸ ಒಂದು ಮಾಡ್ತಾ ಇದ್ದಾರೆ. ನನಗೆ ನಮ್ಮ ಕಾಲೇಜು ಒಂದು ಇತಿಹಾಸ ಸೃಷ್ಟಿಸಿದೆ ಅಂತ ಹೇಳಿಬಿಟ್ಟು ನಾನು ಹೇಳಲಿಕ್ಕೆ ಇವತ್ತು ನಾನು ಭಾಳ ಸಂತೋಷದಿಂದ ನಾನು ಹೆಮ್ಮೆಯಿಂದ ಮಾತಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಶ್ರೀಮತಿ ಚನ್ನಪ್ಪ ಶಿವಲಿಂಗಮ್ಮ ಗುರುಬಸಪ್ಪ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಅರ್ಥೋತ್ಸವ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ.